ಓಪನ್ ಆಗಿಲ್ಲ. ಇಳಿಸ್ಬೇಕಾ? ಸರಿ ಸರಿ. ನಿಮ್ಮ ಮೇಲ್ ಅಲ್ಲ ಗೈಸ್, ಡೇಟಾ ಇವತ್ತು ಓಪನ್ ಆಗಿಲ್ಲ. ದೂರ ನಿಂತ್ಕೋಬೇಕು, ದೂರ. ಇವತ್ತು ಡೇಟಾ ಓಪನ್ ಆಗಿಲ್ಲ, ನಾಳೆ ಓಪನ್ ಆಗುತ್ತೆ. ನಾಳೆ ಓಪನ್ ಆಗಿದ್ರೆ ಇದೇನು ಗೊತ್ತಾ? ದೂರ ನಿಂತ್ಕೊಳ್ಳಿ, ದೂರ ನಿಂತ್ಕೊಳ್ಳಿ. ಪಾಯಿಂಟ್ ತಗೊಂಬೋಗಿ. ನೀನು ಗುಡ್ ಬಾಯ್ ಅಲ್ವಾ? ಅವಳ ಚೆನ್ನಾಗಿ ನೋಡ್ಕೋತೀಯ. ಇವಾಗ ಪಿಂಕ್ಗೆ ಪ್ಯಾನ್ ತಗೊಬತ್ತೀವಿ. ಇವಾಗ ಒಳಗಡೆ ಬರಲಿಲ್ಲ ಅಂದರೆ ತಗೋತೀನಿ ಕೋಲ. ಎಲ್ಲ ಕೋಲು, ಎಲ್ಲ ಕೋಲು. ಸೊ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ತುಂಬ ಚೆನ್ನಾಗಿದ್ದೀನಿ. ಇವತ್ತು ನಾನು ಕುಂಬಳ ಸೊಪ್ಪಿನ ಸಾರು ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಜೊತೆಗೆ ನಮ್ಮ ಮಕ್ಕಳು ಸ್ವಲ್ಪ ತರಲೆ ಮಾಡ್ತಾ ಇರ್ತಾರೆ, ದಯವಿಟ್ಟು ಏನು ಬೇಜಾರು ಮಾಡ್ಕೊಂಡಿರ. ಬನ್ನಿ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಕುಂಬಳ ಸೊಪ್ಪಿನ ಮೊಸಪ್ಪು ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಗಾಣಿಕೆ ಸೊಪ್ಪಿನ ಪಲ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಒಗ್ಗರಣೆ ಆಗೋದಲ್ಲ ನಮ್ಮ ಮಮ್ಮಿನೇ. ಸೊ ಗಾಣಿಕೆ ಸೊಪ್ಪಿನ ಪಲ್ಯಕ್ಕೆ ಫಸ್ಟು ಅದನ್ನು ನಾವೇ ಇಲ್ಲೇ ಗಾಣಿಕೆ ಸೊಪ್ಪಿದೆ, ನಾವೇ ಬೆಳೆಸಿದ್ದೀವಿ. ಕಿತ್ಕೊಂಡು ಬಂದು ತೊಳೆದು ಚೆನ್ನಾಗಿ ಅದರಲ್ಲಿ ಹುಳ ಎಲ್ಲ ಇರುತ್ತೆ, ಅಂದರೆ ಸಣ್ಣದು ಕಾಣಲ್ಲ. ಇವಾಗ ಹಸಿರು ಕಾಲ ಬೇರೆ ಅಲ್ವಾ, ಅದಕ್ಕೆ ಕಾಣಲ್ಲ. ಇದು ಬಾಣ್ತಿಯವರಿಗೆ ಮತ್ತು ರಕ್ತಸ್ರಾವ ಜಾಸ್ತಿ ಆಗಿರೋರಿಗೆ, ಹಾಗೂ ಯಥೇಚ್ಛವಾಗಿ ಅಲ್ಸರ್ ಇದೆ ಅನ್ನೋರಿಗೆ, ಹೊಟ್ಟೆ ಸಂಬಂಧಪಟ್ಟವರಿಗೆ, ಗರ್ಭ ಮತ್ತು ಕಾಯಿಲೆ ಯಾವುದೇ ಇರಲಿ, ಗರ್ಭದ ಕಾಯಿಲೆ ಅದು ಸಂಬಂಧಪಟ್ಟವರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಪರ್ಸ್ನಲಿ ಇದು ನಂಗೆ ಸಖತ್ ಇಷ್ಟ, ಈ ಸೊಪ್ಪಿನ ಪಲ್ಯ ಜೊತೆಗೆ ಸೊಪ್ಪಿನ ರಸ. ಸೊಪ್ಪು ಬೇಯಬೇಕಾದ್ರೆ ಸೊಪ್ಪಿನ ನೀರಿಗೆ ಸ್ವಲ್ಪ ಸೊಪ್ಪಿಗೆ 2 ಲೋಟ ನೀರು ಹಾಕಿ 1 ಲೋಟ ನೀರು ಆಗೋವರೆಗೂ ಮಳ್ಳಿಸಿ, ಅದಕ್ಕೆ ಜೀರಿಗೆ, ಮೆಣಸು, ಬೆಳ್ಳುಳ್ಳಿ, ಒಣಮೆಣ್ಸಿನ್ಕಾಯಿ ಇವೆಲ್ಲ ಹಾಕಿ ಚೆನ್ನಾಗಿ ಆ ನೀರನ್ನ ಒಳ್ಳೆ ಕಷಾಯ ಥರ ಮಾಡ್ಕೊಂಡು ಒಂದು ಸ್ವಲ್ಪ ಅಷ್ಟು ಪುಡಿ ಹಾಕ್ಕೊಂಡು ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಕಷಾಯ ಥರ ಹೆಲ್ತಿಗೆ ತುಂಬ ಒಳ್ಳೆಯದು. ಡಯಟ್ ಮಾಡೋರಿಗೆ, ಸಣ್ಣ ಆಗಬೇಕು ಅನ್ನೋರಿಗೆ ಇದೆಲ್ಲ ರಾಮಬಾಣ ಅಂತಲೇ ಹೇಳ್ಬೋದು. ಗಾಣಿಕೆ ಸೊಪ್ಪಿನ ಪಲ್ಯ. ನೆಕ್ಸ್ಟ್ ಅದೇ ಹೇಳಿದ್ನಲ್ಲ ಇವತ್ತಿನ ಟಾಪಿಕ್, ಅವರೆಕಾಳು ಹಾಕಿ, ಅಂದರೆ ಬೆಳೆದಿರೋ ಅವರೆಕಾಳನ್ನ ಹಾಕಿ ಕಿತ್ತಿ ತಂದು ಬಿಡಿಸಿ ಹಾಕಿ ಫ್ರೆಶ್ಶಾಗಿ ಅದಕ್ಕೆ ಕುಂಬಳ ಸೊಪ್ಪು ಹಾಕಿ, ಸೇಮ್ ಮೊಸಪ್ಪಿಗೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತಾರೆ ನಮ್ಮ ಕಡೆ ಹಾಕೋದನ್ನ ಹೇಳ್ಬಿಡ್ತೀನಿ. ಮೊಸಪ್ಪಿಗೆ ಇದಕ್ಕೆ ಯಾವುದು ಸೊಪ್ಪು ಮಿಕ್ಸ್ ಮಾಡಲ್ಲ, ಇದು ಕುಂಬಳ ಸೊಪ್ಪೆ ಮೊಸಪ್ಪು ಥರ ಲೈಕ್ ಆ ಫ್ಲೇವರ್ ಕೊಡುತ್ತೆ. ಮಾಮೂಲಿ ಇದಕ್ಕೆ ಜೀರಿಗೆ, ಮೆಣಸು ಮತ್ತು ಬೆಳ್ಳುಳ್ಳಿ, ಒಣಮೆಣಸಿನಕಾಯಿ, 1 ಈರುಳ್ಳಿ, 1 ಟೊಮೆಟೊ, 1 ಸೊಸೆ ಹಣ್ಣು ಹಾಕಬೇಕು. ಬಟ್ ನಾನಿಲ್ಲಿ ಹಾಕಿಲ್ಲ, ಯಾಕಂದರೆ ನಾನು ಹುಳಿ ಸೊಪ್ಪು ಅಂತ ಬರುತ್ತೆ, ಹುಳಿ ಸೊಪ್ಪನ್ನೇ ಹಾಕಿದ್ದೀನಿ. ಮತ್ತು ಕೊತ್ತಂಬರಿ ಹಾಕಬೇಕು. ಸೊ ಇಷ್ಟನ್ನು ಹಾಕಿ ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಾಂಬಾರು ಪುಡಿ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ, ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಹಸಿಮೆಣ್ಸಿನ್ಕಾಯಿ ಹಾಕ್ಬೋದು, ಒಣಮೆಣ್ಸಿನ್ಕಾಯಿ ಯೂಸ್ ಮಾಡೋರು ಒಣಮೆಣ್ಸಿನ್ಕಾಯಿ ಹಾಕ್ಬೋದು. ನಾನು 2 ಹಾಕ್ತೀನಿ, ಸಖತ್ ಟೇಸ್ಟ್ ಇರುತ್ತೆ. ಹಸಿ ಸೊಪ್ಪಾಗಿರೋದ್ರಿಂದ ಹಸಿಮೆಣ್ಸಿನ್ಕಾಯಿ ಸಖತ್ ಟೇಸ್ಟ್ ಕೊಡುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಅಷ್ಟೇ ಲಿಡ್ ಕ್ಲೋಸ್ ಮಾಡೋದು. ಲೈಕ್ ನೀರು ಕುದಿಯೋರು ಕಾದಿ ಆದಮೇಲೆ ಲಿಡ್ ಕ್ಲೋಸ್ ಮಾಡಬೇಕು, ಇಲ್ಲ ಉಕ್ಕೋಗ್ಬಿಡುತ್ತೆ. ಸೊ ಇಷ್ಟೇ. ಇದು ಮೊಸಪ್ಪಿನ ಥರನೇ ಸೇಮ್ ಮೊಸಪ್ಪಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಆ ಥರನೇ ಹಾಕಬೇಕು. ಬೇರೆ ಸೊಪ್ಪಿಲ್ಲ, ಕುಂಬಳ ಸೊಪ್ಪೆ ಅದೇ ಮೊಸಪ್ಪು ಥರ ಅಷ್ಟೇ. ಸೊ ಇಷ್ಟನ್ನೆಲ್ಲ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ಒಂದು ಕನಿಷ್ಠ ಪಕ್ಷ 4 ವಿಷಲ್ ಆದರೂ ಕೂಗಿಸ್ಬೇಕು. ನೆಕ್ಸ್ಟು ಹೀಗೆ ಬಸಿಬೇಕು. ಬಸಿದ್ಬಿಟ್ಟು ನೀರು ಸೊಪ್ಪಿಟ್ಟು ಮತ್ತು ಕಾಳು ಸೊಪ್ಪಿಟ್ಟು ಸೇಮ್ ಮೊಸಪ್ಪು ಥರನೇ. ಸೊ ಇದನ್ನು ಬಸ್ಕೋತಿದ್ದೀನಿ ಈಗ. ಸೊಪ್ಪಾರಿದು ಗಟ್ಟಿ ಆಗಲ್ಲ, ಇದು ಒಡ್ಪೊಡ್ಪೆ ಬರೋದು. ಇದು ಸೊಪ್ಪು ರಸ ಈಗಿಲ್ಲ, ಸೊಪ್ಪು ರಫ್ ಇರುತ್ತೆ ಪಟಲ್ಸ್ ಎಲ್ಲ, ಹಾಗಾಗಿ ಹಂಗಂಗೆ ಚಂದ. ಸಾಸಿವೆ ಪಟ 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 ಅದಕ್ಕೊಂದಷ್ಟು ಪಟ ಪಟ ಅಂದಿಲ್ಲ ಇಲ್ಲ ಪಟ 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 ಅಂದು
ಈಗ ಇಷ್ಟು ಒಗ್ಗರಣೆ ಅಲ್ಲ ಅಮ್ಮ, ಇದು ಕುದಿಬೇಕು, ಇದಕ್ಕೆ ಸೊಪ್ಪು ಹಾಕ್ಬೇಕು. ಅದೇನು ಸೊಪ್ಪು ಸಾರಮ್ಮ? ಕುಂಬಳ ಸೊಪ್ಪು ಮೊಸಪ್ಪು ಸಾರು. ಅದು ಗಾಣಿಗೆ ಸೊಪ್ಪಿನ ಪಲ್ಯ. ಸಖತ್ ಟೇಸ್ಟ್ ಅಲ್ಲಮ್ಮ, ಒಳ್ಳೆ ಆರೋಗ್ಯಕ್ಕೆ ಇರುತ್ತೆ. ಸೊ ಏನು ಬೇಯಿಸ್ಕೊಂಡಿದ್ರಲ್ಲ ಅದು ಹಾಕಿ ಮಿಕ್ಸ್ ಮಾಡೋದಷ್ಟೇ. ತೆಂಗಿನಕಾಯಿ ತುರಿ ಹಾಕ್ರೆ ಇನ್ನೂ ಚೆಂದ ಇರುತ್ತಲ್ಲಮ್ಮ. ಸ್ವಲ್ಪ ಕೆಮ್ಮಳು ಬರುತ್ತೆ ಈಗ, ಚಳಿ ಮಳೆ ಚಳಿ, ಹಾಗಾಗಿ ತೆಂಗಿನಕಾಯಿ ಈಗ ಅವಾಯ್ಡ್ ಮಾಡಿದ್ದು ಬೇಡ ಅಂತ ಅಷ್ಟೇ. ಬೇಯಿಸ್ತಾರೆ ಒಣಮೆಣ್ಸಿನ್ಕಾಯಿ ಮತ್ತು ಜೀರಿಗೆ, ಬೆಳ್ಳುಳ್ಳಿ ಎಲ್ಲ ಹಾಕಿ ಬೇಯಿಸಿರುತ್ತೆ. ಯಾಕೆಂದರೆ ಅದು ಥರ ಕಷಾಯ ಟೈಪಲ್ಲೂ ಆಗುತ್ತೆ, ಒಂಥರ ಕಾಲು ಸೊಪ್ಪು ಥರ ಇರುತ್ತದೆ. ರುಚಿಗೆ ಉಪ್ಪು ಖಾರ ಹುಳಿ ಎಲ್ಲ ಇರಲಿ ಅಂತೇಳಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಫಾರ್ ಮೋರ್ ವಿಡಿಯೋಸ್ ಹೇಳಿದ್ನಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಥ್ಯಾಂಕ್ ಯು.